ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ಮಹೇಶ್ ಒಡೆಯರ್ ಅವರು ಎಲ್ಲಾ ಮಹಾನಗರ ಪಾಲಿಕೆಯ ಸದಸ್ಯರೊಂದಿಗೆ ಬಸವ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ವಿಜಯಪುರ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸಗೌಡ ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ತದನಂತರ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ವತಿಯಿಂದ ನಡೆದ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಶೀರ್ಷಿಕೆಯಡಿ ನಡೆದ ವಕಫ್ ಕಾಯ್ದೆಯ ವಿರುದ್ಧದ ಬೃಹತ್ ಆಂದೋಲನದಲ್ಲಿ ವಿಜಯಪುರ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರು, ಜಿಲ್ಲೆಯ ಅಧ್ಯಕ್ಷರಾದ RS ಪಾಟೀಲ್, ವಿಜಯಗೌಡ ಪಾಟೀಲ್, ಮಾಜಿ ಸಚಿವರಾದ ಅಪ್ಪು ಪಟ್ಟಣಶೆಟ್ಟಿ, ಚಂದ್ರಶೇಖರ್ ಕವಟಗಿ, ಬುಸನಾರು, ಸೋಮನಗೌಡ ಪಾಟೀಲ್, ಅರುಣ್ ಶಹಾಪುರ್, ರಾಜು ಮಗಿಮಠ ಮತ್ತಿತರ ಹಿರಿಯರು ನಾಯಕರು ಪಾಲ್ಗೊಂಡಿದ್ದರು. ನಮ್ಮ ಸೂರತ್ ಬಾಗಲಕೋಟ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅದೇ ರೀತಿ ರಾಜಶೇಖರ್ ಮಗಿಮಠ ಅವರು, ಪ್ರೇಮಾನಂದ್ ಬಿರಾದರ್, MS ಕರಡಿ ಅವರು, ರಾಹುಲ್ ಜಾಧವ್ ಅವರು, ಜವಾಹರ್ ಗೋಸಾವಿ ಅವರು, ರಾಜಶೇಖರ್ ಪುರಿ ಅವರು, ಮಲ್ಲಿಕಾರ್ಜುನ್ ಗಡ್ಗೆ ಅವರು, ಬಸವರಾಜ್ ಕೋರಿ ಅವರು, ಮಹೇಶ್ ಒಡೆಯರ್ ಅವರು, ಕಿರಣ್ ಪಾಟೀಲ್ ಅವರು, ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದ ಚಂದ್ರು ಚೌಧರಿ ಅವರು, ಅದೇ ರೀತಿ ಪಾಪು ಸಿಂಗ್ ರಜಪೂತ್ ಅವರು, ಅದೇ ರೀತಿ ನಮ್ಮದು ವಾರ್ಡ್ ನಂಬರ್ 29ರ ನಮ್ಮದೇನು ಅಭ್ಯರ್ಥಿ ಇದ್ದಾರೆ ಗಿರೀಶ್ ಪಾಟೀಲ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ನಮ್ಮ ನಾಯಕರುಗಳೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಡೆಸಿಕೊಡ್ಬೇಕಂತ ಕೇಳ್ಬೋದು. ಸ್ವಲ್ಪ ದಯವಿಟ್ಟು ಅಲ್ಲಿ ಯಾರು